ಎಲ್ಲರಿಗೂ ನಮಸ್ಕಾರ. ಪೂಜಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡೀನಿ ರೀ. ಅದು ಹೆಂಗೆ ಮಾಡೀನಿ ಅಂತ ನೋಡ್ಕೊಂಬರುಂಬರ್ರಿ. ಒಂದು ಬಟ್ಲ ಅವಲಕ್ಕಿ ತೊಗೊಂಡಿನಿ ರೀ. ದಪ್ಪನ ಅವಲಕ್ಕಿ ಅಂದ್ರೆ ನಾವು ಸೂಸ್ಲಾ ಮಾಡ್ತೀವಲ್ಲ ರೀ ನಾರ್ಮಲ್ ದಿನಾಲು ಅದು ಅಂಥ ಅವಲಕ್ಕಿ ತೊಗೊಂಡಿನಿ ರೀ. ಅದು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಬೇಕು ರೀ. ತರಿ ತರಿ ಅನ್ನಂಗೆ ಸಣ್ಣಗೆ ಪುಡಿ ಮಾಡ್ಕೋಬೇಕು ರೀ. ಈಗ ಅದು ಒಂದು ಕಪ್ ಅಳತಿಲೆ ಅವಲಕ್ಕಿ ತೊಗೊಂಡಿವಲ್ಲ ರೀ, ಅದೇ ಕಪ್ಲೆ ಒಂದು ಕಪ್ ಕೊಬ್ಬರಿ ತೊಗೋಬೇಕು ರೀ. ನೀವು ತುರಿದ್ರೆ ಇಟ್ಕೋರಿ, ಇಲ್ಲ ಸಣ್ಣಗೆ ಹೆಚ್ಚಿ ಇಟ್ಕೋರಿ. ಅದು ತೊಗೊಂಡು ಸಣ್ಣಗೆ ಮಿಕ್ಸರ್ಗೆ ಹಾಕ್ಬೇಕು ರೀ. ಅದು ಅಕ್ಕಿ ಎಲ್ಲ ಒಂದೊಂದು ಬಟ್ಲು ತೊಗೊಂಡಿವಲ್ಲ ರೀ, ಅದೇ ಅಳತಿಲಿ ಬೆಲ್ಲ ತೊಗೋಬೇಕು. ನಿಮ್ಗೊಂದು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಂದ್ರೆ ಒಂಚೂರು ಪಾಟಿ ತೊಗೋಬೇಕಾಗ್ತದೆ ರೀ. ಒಂದು 8 ಗೋಡಂಬಿ, ಒಂದು 8 ಬಾದಾಮಿ ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು ರೀ. ಒಂಚೂರು ಏಲಕ್ಕಿ ಪುಡಿ ಟೇಸ್ಟಿಗೆ ಬರಂಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡು ಇಟ್ಕೋಬೇಕು ರೀ. ಆಮೇಲೆ ಒಂದು 2-3 ಚಮಚದಷ್ಟು ತುಪ್ಪ ತೊಗೋಬೇಕು ರೀ. ಚಲೋ ತುಪ್ಪ ಅಂದ್ರೆ ನೀವು ಒಂದು ಅರ್ಧ 2 ಚಮಚೆ ಎಣ್ಣೆ, 2 ಚಮಚೆ ತುಪ್ಪನೂ ಮಾಡ್ಲಿಕ್ಕೆ ಬರ್ತದೆ ರೀ. ಎಣ್ಣೆಕಿನ ಮನ್ಯಾಗ ತುಪ್ಪ ಇತ್ತಂದ್ರೆ ತುಪ್ಪ ಹಾಕ್ಬೇಕು ರೀ. ಹೆಂಗೆ ಮಾಡೋದಂತ ನೋಡ್ಕೊಂಬರುಂಬರ್ರಿ. ಈಗ ಮೊದಲು ಗ್ಯಾಸ್ ಹೊತ್ಸೋಣ ರೀ. ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ದಪ್ಪನ ಕಡಾಯಿ ಇಡ್ಬೇಕು ರೀ. ತೆಳ್ಳಂದಿಟ್ರೆ ಹೊತ್ತದ್ರಿ ಅದು. ಅದಕ್ಕೆ ಒಂಚೂರು ದಪ್ಪನ ಕಡಾಯಿ ಇಟ್ಟು ಈಗ ಒಂದು 4 ಚಮಚೆ ತುಪ್ಪ ತೊಗೊಂಡಿರ್ತೀವಲ್ಲ ರೀ, ಆ ತುಪ್ಪ ಹಾಕಿ ಆ ಗೋಡಂಬಿ ಮನುಕ ನಾವು ಮನ್ಯಾಗ ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಅವೆಲ್ಲ ಹಾಕಿ ಚಂದ ತುಣುಕ್ ಮಾಡ್ಕೊಂಡು ಕರ್ಕೊಂಡು ಕೆಂಪು ಕರೆದು ತೆಗಿಬೇಕು ರೀ. ಆ ತುಪ್ಪದ ದರ್ಸ್ಲೇನೆ ತೆಗಿಬೇಕು ರೀ. ತುಪ್ಪ ಅದ್ರೊಳಗೆ ಇಡಬಾರ್ದು. ತುಪ್ಪ ಅವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕರ್ಕೊಂಡು ತಕ್ಕೋಬೇಕು ರೀ. ಈಗ ಒಂದು ಬಟ್ಲು ಬೆಲ್ಲ ಇಟ್ಕೊಂಡಿರ್ತೀವಲ್ಲ ರೀ, ಅದು ಬುಟ್ಟಿಗೆ ಹಾಕ್ಬೇಕು. ಅದು ತುಪ್ಪ ಏನು ಕರ್ಕೊಂಡು ತೆಗ್ದೀವಲ್ಲ ರೀ, ಅದಕ್ಕೆ ಆ ಬುಟ್ಟಿಗೆ ಹಾಕ್ಬೇಕು. ಹಾಕಿ ಅದಕ್ಕೆ 2 ಕಪ್ ನೀರು ಹಾಕ್ಬೇಕು ರೀ. 2 ಕಪ್ ನೀರು ಹಾಕಿ ಹಿಂಗೆ ಚಂದ ತಿರುಗಾಡ್ಬೇಕು ರೀ. ಹಾಗೆ ಬಿಟ್ಟು ಅಂದ್ರೆ ಆ ತಳ ಹತ್ಕೊಂಡ್ಬಿಡ್ತದೆ ರೀ ಬೆಲ್ಲ ಎಲ್ಲ ಅಂಟಂಟ. ಅದಕ್ಕೆ ಹಿಂಗೆ ಚಂದ ಎಲ್ಲ ಕರ್ಗಂಗೆ ಒಂದು 5 ನಿಮಿಷ ಕೈ ಆಡಿಸ್ಕೋತ ಇರ್ಬೇಕು ರೀ. ಅದು ಒಂದು ಬೆಲ್ಲದ ಹಾಳು ಉಳಿಲಾರ್ದಂಗೆ ಹೀಗೆಲ್ಲ ಚಂದಾಗಿ ಒಂದು 5 ನಿಮಿಷ ತನಕ ಚಂದ ಕೈ ಆಡಿಸ್ಬೇಕು ರೀ. ಅಷ್ಟರೊಳಗೆ ಕುದಿ ಬರ್ತದೆ ರೀ. ಅದು ಕುದಿ ಬಂದ್ಕೊಳಗೆ ಗ್ಯಾಸ್ ಆಫ್ ಮಾಡ್ಬೇಕು ರೀ. ಆಫ್ ಮಾಡಿ ಒಂದು ಜಲ್ಡಿ ತೊಗೋಬೇಕು. ಜಲ್ಡಿ ತೊಗೊಂಡು ಅದು ಸೋಸ್ಬೇಕು. ಅದ್ರಾಗ ಕಸರು ಅದು ಇರ್ತದೆ ರೀ. ಹಂಗೆ ಮಾಡಿದ್ರೆ ಮತ್ತೆಲ್ಲ ಬಾಯಾಗ ಹೋಗ್ಬಿಡ್ತದೆ. ಅದ್ರ ಸಲುವಾಗಿ ಯಾವಾಗಲೂ ಬೆಲ್ಲದ್ದು ಮಾಡುವ ಐಟಮ್ದ ಮುಂದೆ ಯಾವೇ ಸ್ವೀಟ್ ಮಾಡೋ ಮುಂದೆ ಒಂದು ಸ್ವಲ್ಪ ಸೋಸ್ಕೊಂಡೇ ಮಾಡ್ಬೇಕು ರೀ. ಈಗ ಸೋಸ್ಕೊಂಡಿದ್ದು ಮತ್ತು ಅದು ಕಡಾಯಿದಾಗೆ ಮತ್ತು ಹಾಕ್ಬೇಕು ರೀ. ಹೊಳ್ಳಿ ಹಾಕಿ ಕುದಿಲಿಕ್ಕೆ ಬಿಡ್ಬೇಕು ರೀ. ಅದು ಚಂದಾಗಿ ಮತ್ತು ಕುದೀತದೆ ರೀ. ಈಗ ನೋಡಿರಿ ಈ ಥರ ಕುದಿಬೇಕು ರೀ. ಅದು ಈ ಥರ ಕುದಿಲಿಕ್ಕಿತ್ತ ಮೇಲೆ ಅದು ಕೊಬ್ಬರಿ ರುಬ್ಬಿಟ್ಕೊಂಡಿರ್ತೀವಲ್ಲ ರೀ, ಅದು ಭಾಳ ಉದೂರು ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ರೀ. ಅದು ರುಬ್ಕೊಂಡಿದ್ದು ಈಗ ಬೆಲ್ಲದಾಗ ಹಾಕೋದು. ಬೆಲ್ಲದಾಗ ಹಾಕಿ ಮತ್ತೆಲ್ಲ ಚಂದ ತಿರುಗಾಡ್ಬೇಕು ರೀ. ಅದು ತಿರುಗಾಡಿ ಅದೊಂದು ಸ್ವಲ್ಪ ಚಂದ ಕುದಿಬೇಕು. ಕುದ್ದಿಂದ ಈ ಥರ ಕುದಿಲಿಕ್ಕೆ ನೋಡಿರಿ. ಈಗ ಹಿಂಗೆ ಅದು ಬೆಲ್ಲ ಕೊಬ್ಬರಿ ತುರಿ ಹಾಕಿರ್ತೀವಲ್ಲ ರೀ, ಅದು ಎಲ್ಲ ಕುದಿಬೇಕು. ಕುದ್ದಿಂದ ಈಗ ಏನದ ಅವಲಕ್ಕಿ ಹಾಕ್ಬೇಕು ರೀ. ಅದು ಅವಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಅದು ಪುಡಿ ಹಾಕಿ ತಿರುಗಾಡ್ಬೇಕು. ಅದು ಕೈ ಬಿಡಬಾರ್ದು, ಇಲ್ಲ ಗಂಟು ಆತವ್ರಿ ಅವು. ಕೈ ಬಿಡ್ಲಾರ್ದಂಗೆ ತಿರುಗಬೇಕು ರೀ. ಅದು ಅವಲಕ್ಕಿ ದಿಪ್ಪ ಸ್ವಲ್ಪ ಪುಡಿ ಏನಿರ್ತದಲ್ಲ ರೀ, ಅದೆಲ್ಲ ತಳಸನಂಗೆ ಅನಿಸ್ತದೆ ನಿಮ್ಗೆ. ಆಮೇಲೆ ಕುದಿಲಿಕ್ಕಿತ್ತ ಮೇಲೆ ಅದೆಲ್ಲ ಗಟ್ಟಿ ಹಾಕೋತ ಬರ್ತದೆ ರೀ. ಈಗ ನಾವು ಅವಲಕ್ಕಿ ಪೌಡ್ರ್ ಹಾಕೋ ಮುಂದೆ ಇದು ಎಷ್ಟು ತಿಳಿಯೋದಪ್ಪ, ಇದೇನು ಗಟ್ಟಿ ಆತೋ ಇಲ್ಲೋ ನಂಗೆ ಅನಿಸ್ತೈತೆ ರೀ. ಈಗ ಒಂಚೂರು ಕುದಿಲಿಕ್ಕಿತ್ತ ಮೇಲೆ ನೋಡಿರಿ ಎಲ್ಲ ತಾನೇ ಗಟ್ಟಿ ಆಯ್ತು ನೋಡಿರಿ. ಈಗ ಅದೆಲ್ಲ ಒಂದೇ ಜೀವ ಆಯ್ತು. ಕೊಬ್ಬರಿ, ಬೆಲ್ಲ, ಅವಲಕ್ಕಿ ಪುಡಿ, ಗೋಡಂಬಿ, ಬಾದಾಮಿ ಕರ್ದು ಇಟ್ಕೊಂಡಿರ್ತೀವಲ್ಲ ರೀ, ಅವು ಆ ತುಪ್ಪ ಸಮೇತ ತೆಗೆದಿರ್ತೀವಿ ರೀ. ಆ ತುಪ್ಪ ಅವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಿಂಗೆ ಚಂದ ತಿರುಗಬೇಕು ನೋಡಿರಿ. ಅವು ಎಲ್ಲ ಹಸಿದಿರ್ತದೆ. ಕೊಬ್ಬರಿನೂ ಹಸಿದಿರ್ತದೆ, ಇವು ಅವಲಕ್ಕಿನೂ ಹಸಿದಿರ್ತದೆ. ಇದ್ರೊಳಗೆ ಕುದಿ ಮುಂದೆ ಚಂದ ಕುದ್ದು ಇದು ಆಗಿರ್ತದೆ ರೀ. ಅದು ಇಷ್ಟು ಥರ ಹಿಂಗೆ ಚಂದ ಸುತ್ತ ದಂಡಿ ತುಪ್ಪ ಬಿಡ್ಬೇಕು ನೋಡಿರಿ. ಅದು ಆ ತುಪ್ಪೆಲ್ಲ ದಂಡಿಗೆ ಬಿಡ್ತದೆ ರೀ. ಅದು ಈ ಥರ ಕೈ ಆಡಿಸ್ಕೋತ ಇರ್ಬೇಕು ರೀ. ಇಲ್ಲಿ ನೋಡಿರಿ, ಇಲ್ಲಿ ದಂಡಿ ಹೆಂಗೆ ಒಂಚೂರು ಹಿಂಗೆ ತುಪ್ಪ ಬಿಟ್ಟದ ನೋಡಿರಿ. ಅದು ಸ್ವಲ್ಪ ಸಣ್ಣ ಇಟ್ಕೊಂಡು ಮಾಡ್ಬೇಕು ರೀ. ಅದು ಈಗ ನೋಡಿರಿ ಈ ಥರ ಗಟ್ಟಿಯಾಗಿ ಸುತ್ತ ದಂಡಿ ತುಪ್ಪ ಬಿಡ್ತೀರಿ. ಅದು ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ರೀ. ಜೋರು ಇಟ್ಕೊಂಡ್ರೆ ಏನಾಗ್ತದೆ, ಹೊತ್ಲಿಕ್ಕೆ ಚಾಲು ಮಾಡ್ತದೆ. ಈಗ ನೋಡಿರಿ ಇದು ಸುತ್ತ ದಂಡಿಗೆ ತುಪ್ಪ ಬಿಡ್ಲಿಕ್ಕೆ ನೋಡಿರಿ. ಹಿಂಗೆ ಗಟ್ಟಿನೂ ಆಯ್ತದು. ಈಗ ಎಲ್ಲ ಮುಗಿತದಕ್ಕೆ ಅದ್ರ ಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕೋದೇವು ರೀ. ಹಾಕಿ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಪೈನಾಪಲ್ ಫ್ಲೇವರ್ ಇತ್ತು ಅದೊಂಚೂರು ಒಂದು 2 ಹನಿ ರೀ. 2 ಹನಿ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಬರ್ತದೆ ಅಂತ ಹೇಳಿ ಟೇಸ್ಟ್ ಹಾಕಿವ್ರಿ. ಅದು ನೀವು ಅದು ಪೈನಾಪಲ್ ಹನಿ ಹಾಕೇಬೇಕಂತೇನಿಲ್ಲ ರೀ. ಬೇಕಂದ್ರೆ ಹಾಕ್ಬೋದು, ಇಲ್ಲಿಲ್ಲಂದ್ರೆ ಇಲ್ಲ ಹಾಗೆ ಮಾಡಿದ್ರು ನಡೀತದೆ. ಏನಾರು ಸ್ವೀಟ್ ತಿನ್ಬೇಕನ್ನಂಗಾಯ್ತಂದ್ರೆ 5-10 ನಿಮಿಷನ್ಯಾಗ ಮಾಡ್ಕೊಡ್ಬೋದು ನೋಡಿರಿ ಹುಡುಗರಿಗೆಲ್ಲ.
ಯಾವ್ದಾರು ಹಬ್ಬ ಹುಣ್ಣಿಮೆ ಏನ್ರ ಇದ್ರೆ ದೇವ್ರ ಪ್ರಸಾದ ಮಾಡ್ತಿರ್ತೀವಲ್ಲ ರೀ, ಆಮೇಲೆ ಈ ಭಜನಾಗಳು ಇಟ್ಕೊಂಡಿರ್ತೀವಿ. ಹಂಗೆ ಯಾವುದಾರೆ ಒಂದು ಫಂಕ್ಷನ್ ಯಾವುದೇ ಒಂದು ಪೂಜೆ ಮಾಡೋ ಮುಂದಾದರೂ ಇದು ಪ್ರಸಾದ ಮಾಡಿ ಇಡ್ಲಿಕ್ಕೆ ಬರ್ತದೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಎಲ್ಲ ನಿಮ್ಮ ಫ್ರೆಂಡ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.